ಓಂ ತತ್ಸತ್. ಮಹಾಭಾರತದ ಮಹಾನ್ ಯುದ್ಧ. ಈ ಯುದ್ಧದಲ್ಲಿ 10 ದಿನಗಳ ಕಾಲ ಕೌರವರ ಸೇನೆಯ ಸೇನಾಧಿಪತಿಯಾಗಿ ಯುದ್ಧ ಮಾಡಿರ್ತಕ್ಕಂಥವನು, ಯುದ್ಧವನ್ನು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥವನು ಭೀಷ್ಮಾಚಾರ್ಯ. ಈ ಭೀಷ್ಮಾಚಾರ್ಯರು ಇರುವ ತನಕವೂ ಕೂಡ ಪಾಂಡವರಿಗೆ ಜಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೃಷ್ಣ ಏನಾದರೂ ಮಾಡಿ ಈ ಭೀಷ್ಮರನ್ನು ಈ ರಣರಂಗದಿಂದ ದೂರ ಮಾಡಬೇಕು. ಆದರೆ ಜೀವ ಇರುವ ತನಕವೂ ರಣರಂಗವನ್ನು ಬಿಟ್ಟು ಹೋಗುವಂತಹ ಹೇಡಿಗಳು ಭೀಷ್ಮಾಚಾರ್ಯರಲ್ಲ. ಅಂದರೆ ಇವರ ಜೀವನ ಅಂತ್ಯವಾಗಬೇಕು ಅಂದಾಗ ಮಾತ್ರ ಪಾಂಡವರಿಗೆ, ಅಂದರೆ ಧರ್ಮಕ್ಕೆ ಜಯವಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಕೃಷ್ಣ ಶಿಖಂಡಿಯನ್ನು ಮುಂದೆ ತಂದು ಭೀಷ್ಮಾಚಾರ್ಯರನ್ನು ಅವರ ಯುದ್ಧದಿಂದ ವಿಮುಖರನ್ನಾಗಿ ಮಾಡ್ತಾರೆ. ಯಾವಾಗ ಶಿಖಂಡಿ ಬಂದು ಯುದ್ಧಕ್ಕೆ ಮುಂದ್ಗಡೆ ನಿಲ್ತಾನೆ, ಆವಾಗ ಭೀಷ್ಮಾಚಾರ್ಯರು ತನ್ನ ಧನುಸ್ಸನ್ನು ತ್ಯಜಿಸಿ ನಿಂತು ಬಿಡ್ತಾರೆ. ಅದೇ ಸಂದರ್ಭದಲ್ಲಿ ಬಾಣಗಳ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇರುವಂಥ ಅರ್ಜುನ ಅವರ ಶರೀರದ ತುಂಬ ಬಾಣಗಳನ್ನು ಹೊಡೆದು ಬಿಡ್ತಾನೆ. ಇಡೀ ಮೈಯ ತುಂಬ ಸಾವಿರಾರು ಬಾಣಗಳು ಚುಚ್ಚಿ ಅವುಗಳು ದೇಹವನ್ನು ಆರು ಪಾಸಾಗಿ ಮುಂದೆ ಹೋಗಿ ಅವರು ಅಂಗಾತವಾಗಿ ಬಿದ್ದು ಬಿಡ್ತಾರೆ. ಅವರ ಶರೀರ ಬಾಣಗಳ ಆ ಮೊನಚಾದಂತಹ ಒಂದು ಚುಚ್ಚಿಕೊಂಡಿರುವಂತಹ ಆ ಒಂದು ಸ್ಥಿತಿಯಲ್ಲೇ ಹಾಗೆ ಭೂಮಿಯಿಂದ ಮೇಲಾಗಿ ಇರುತ್ತೆ. ಅದನ್ನೇ ಶರಶಯನ ಅಂತ ಕರೆದ್ವಿ ನಾವು. ಶರಶಯನದಲ್ಲಿ ಭೀಷ್ಮಾಚಾರ್ಯರು ಮಲಗಿದ್ದಾರೆ. ಅವರ ದೇಹದಿಂದ ರಕ್ತಗಳು ಧಾರಾಕಾರವಾಗಿ ಸುರಿತಾ ಇದ್ದಾವೆ. ರಕ್ತವೆಲ್ಲ ಸುರಿದು ಅವರ ದೇಹದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸತ್ವ ಉಳಿದಿಲ್ಲ. ಆದರೆ ಭೀಷ್ಮಾಚಾರ್ಯರಿಗೆ ಒಂದೇ ಒಂದು 800 ವರ್ಷಗಳ ಕಾಲ ಜೀವನ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಯವರು. ಅಷ್ಟವಸುಗಳಲ್ಲಿ ಒಬ್ಬರು, ಶಾಪಗ್ರಸ್ತರಾಗಿ ಈಗ ಮನುಷ್ಯನ ಜನ್ಮವನ್ನು ಪಡೆದಿರತಕ್ಕಂಥವರು. ತಂದೆಗೆ ವಿವಾಹವನ್ನು ಮಾಡಿಸ್ಬೇಕು ಅಂಥೇಳಿ ತಾನು ಮದುವೆಯನ್ನೇ ಆಗೋದಿಲ್ಲ ಅಂಥೇಳಿ ತನ್ನ ಇಡೀ ರಾಜ್ಯವನ್ನು ಎಲ್ಲವನ್ನ ತ್ಯಜಿಸಿರತಕ್ಕಂಥವರು. ದೇವತೆಗಳಿಂದ ಭೀಷ್ಮ ಅನ್ನುವಂಥ ಪದವಿಯನ್ನು ಅಥವಾ ಒಂದು ಹೊಸದಾದಂಥ ಹೆಸರನ್ನು ಪಡೆದಿರ್ತಕ್ಕಂಥವರು, ಬಿರುದನ್ನು ಪಡೆದಿರ್ತಕ್ಕಂಥವರು. ಇಂಥ ಮಹಾನ್ ವ್ಯಕ್ತಿ 800 ವರ್ಷಗಳ ಕಾಲವಾದಂಥ ಸುದೀರ್ಘವಾಗಿರ್ತಕ್ಕಂಥ ಜೀವನವನ್ನು ಅವರು ಆಚರಿಸಿದ್ದಾರೆ. ಮಹಾಭಾರತ ಯುದ್ಧದಲ್ಲಿ 10 ದಿನಗಳ ಕಾಲ ಕೌರವರ ಸೇನಾಪತಿಯಾಗಿ ಯುದ್ಧದಲ್ಲಿ ಜಯವನ್ನು ಪಡೆದಿದ್ದಾರೆ. ಈಗ ಪ್ರಾಣ ಬಿಡುವಂತಹ ಸಂದರ್ಭ. ಇಷ್ಟೆಲ್ಲ ದಿವಸಗಳ ಕಾಲ ನಾನು ಬದುಕಿಯೂ ಇನ್ನು 8 ದಿನಗಳ ಕಾಲ ಬದುಕಿಬಿಟ್ರೆ ಮಹಾಭಾರತ ಯುದ್ಧ ಹೇಗೆ ನಡೆಯುತ್ತೆ? ಅದರ ಫಲ ಏನು? ಕೌರವರು ಗೆಲ್ತಾರೋ ಏನು ಪಾಂಡವರು ಗೆಲ್ತಾರೋ ಅನ್ನೋದನ್ನು ತಿಳ್ಕೊಂಡು ಹೋಗ್ಬಿಡ್ಬೋದಲ್ಲ. ಅದಕ್ಕಾಗಿ ಅವರು ಹೇಗಂದ್ರೂ ಇಚ್ಛಾಮರಣಿ. ಅವರು ತಾನು ಅಂದುಕೊಂಡಾಗ ಮಾತ್ರ ತನ್ನ ಪ್ರಾಣ ಹೋಗುತ್ತೆ. ತಾನು ಪ್ರಾಣವನ್ನು ಬಿಡ್ತೇನೆ ಅಂತ ಸಂಕಲ್ಪ ಮಾಡಿದಾಗಲೇ ಅವರು ಪ್ರಾಣವನ್ನು ಬಿಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅವರು 800 ವರ್ಷಗಳಿಂದ ತನ್ನ ಮೃತ್ಯುವನ್ನು ಮುಂದೆ ದೂಡ್ತಾ ಬಂದಿದ್ದಾರೆ. ಇನ್ನು 8 ದಿನ, 800 ವರ್ಷಗಳ ಕಾಲ ಬದುಕಿರತಕ್ಕಂಥವನಿಗೆ ಇನ್ನು 8 ದಿನ ಬದುಕಬೇಕಾಗಿದೆ. ಆದರೆ ದೇಹದಲ್ಲಿ ಯಾವುದೇ ರೀತಿಯಾದಂಥ ಅಸ್ತಿತ್ವ ಇಲ್ಲ. ಮಾಂಸಗಳೆಲ್ಲ ಒಣಗಿ ಹೋಗುತ್ತಾ ಇದ್ದಾವೆ, ರಕ್ತಗಳೆಲ್ಲ ಸೋರಿ ಹೋಗ್ತಾ ಇದ್ದಾವೆ. ಕೇವಲ ಅವರ ಎಲುಬು ಮಾತ್ರ ಬಾಣಗಳಿಗೆ ಸಿಕ್ಕಿಕೊಂಡು ಹಾಗೆ ಮಲ್ಕೊಂಡಿದೆ. ಆದರೂ ಭೀಷ್ಮಾಚಾರ್ಯರಿಗೆ ಮಹಾಭಾರತ ಯುದ್ಧದ ಫಲಿತಾಂಶ ಏನು?
ಆಯಿತು, ಎಷ್ಟೇ ಕಷ್ಟವಾದರೂ ಕೂಡ ನಾನು 8 ದಿವಸಗಳ ಕಾಲ ನನ್ನ ಪ್ರಾಣವನ್ನು ಇಟ್ಟುಕೊಳ್ಳೇಬೇಕು ಅಂತ ದೃಢವಾದಂಥ ಸಂಕಲ್ಪವನ್ನು ಮಾಡಿಕೊಂಡು ಭೀಷ್ಮಾಚಾರ್ಯರು ತನ್ನ ಪ್ರಾಣವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಶರಶಯನದಲ್ಲಿ ಮಲಗಿಕೊಂಡು ಕಾಯ್ತಾ ಇರ್ತಾರೆ. 18ನೆಯ ದಿವಸದ ಯುದ್ಧ ಯಾರಿಗೆ ಜಯ ಸಿಗತ್ತೆ ಅಂತ ನೋಡಿ ಆಮೇಲೆ ನಾನು ಪ್ರಾಣವನ್ನು ಬಿಟ್ಟರಾಯಿತು. 18 ದಿನದ ಯುದ್ಧವೂ ಮುಗೀತು. 18 ದಿನದ ಯುದ್ಧ ಮುಗೀತಾ ಇದೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಭಗವಂತನ ಸ್ವರೂಪ ಧರೆಯ ಮೇಲೆ ಕೃಷ್ಣನಾಗಿ ತಿರುಗಾಡ್ತಾ ಇರುವಂತಹ ಸಂದರ್ಭ. ಕಣ್ಣು ಮುಚ್ಚುವಂತಹ ಆ ಸಂದರ್ಭದಲ್ಲಿ ಒಂದು ಸಾರಿ ಆದರೂ ಕೃಷ್ಣನ ದರ್ಶನವನ್ನು ಪಡೆದು ನಾನು ಪ್ರಾಣ ಬಿಟ್ಟರೆ ನನಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ. ಅದರಲ್ಲಿಯೂ ಭೀಷ್ಮಾಚಾರ್ಯ ಮಹಾನ್ ವೈಷ್ಣವನಾಗಿರ್ತಕ್ಕಂಥವನು, ವಿಷ್ಣುವಿನ ಪರಮ ಭಕ್ತನಾಗಿರ್ತಕ್ಕಂಥವನು. ಹಾಗಾಗಿ ಕೃಷ್ಣನನ್ನು ಒಮ್ಮೆ ದರ್ಶನ ಮಾಡೋಣ ಅಂತ ಮತ್ತೂ ಸ್ವಲ್ಪ ಕಾಯ್ತಾರೆ. ಕೃಷ್ಣ ಅಲ್ಲಿಗೆ ಬರ್ತಾನೆ. ಆದರೆ ಅಲ್ಲಿಗೆ ಬರುವ ಸಂದರ್ಭದಲ್ಲಿ ಬರೋಕ್ಕಿಂತ ಪೂರ್ವದಲ್ಲೇ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಪ್ರಾರಂಭ ಆಗ್ತಾ ಇದೆ. ದಕ್ಷಿಣಾಯಣದಲ್ಲಿ ವೈಕುಂಠದ ದ್ವಾರವನ್ನು ಮುಚ್ಚಿರ್ತಾರೆ. ವಿಷ್ಣುವಿನ ಸಾಯುಜ್ಯವನ್ನು ಪಡೆಯಲಿಕ್ಕೆ ಇಚ್ಛೆ ಪಡುವಂಥವರಿಗೆ ಉತ್ತರಾಯಣವೇ ಒಳ್ಳೆಯದಾದಂಥ ಪ್ರಶಸ್ತವಾದಂಥ ಸಂದರ್ಭ ಅಥವಾ ಕಾಲಾವಕಾಶ. ಅವರು ಪ್ರಾಣವನ್ನು ಯಾವಾಗ ಬಿಡಬೇಕು? ಉತ್ತರಾಯಣದಲ್ಲಿ ಬಿಡಬೇಕು. ಅಂದರೆ ಅವರಿಗೆ ವೈಕುಂಠ ಪ್ರಾಪ್ತಿ ಅಂತ ಹಿಂದಿನಿಂದಲೂ ಕೂಡ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು. ಭೀಷ್ಮಾಚಾರ್ಯರು ಉತ್ತರಾಯಣದಲ್ಲೇ ಪ್ರಾಣವನ್ನು ಬಿಡಬೇಕಾಗಿತ್ತು. ಆದರೆ ಈಗ ಈ ಮಹಾಭಾರತ ಯುದ್ಧದ ಫಲಿತಾಂಶವನ್ನು ನೋಡಿ ಪ್ರಾಣವನ್ನು ಬಿಡೋಣ, ಎರಡನೇದಾಗಿ ಕೃಷ್ಣನ ದರ್ಶನವನ್ನು ಮಾಡಿ ಪ್ರಾಣ ಬಿಡೋಣ ಅನ್ಕೋತ ಒಂದೊಂದೇ ತಮ್ಮ ಆಸೆಗಳನ್ನು ಮುಂದಿಡ್ತಾ ಹೋದಂತೆ ಉತ್ತರಾಯಣದ ಪುಣ್ಯಕಾಲಗಳು ಕಳೆದು ಬಿಟ್ಟು ದಕ್ಷಿಣಾಯಣದ ಕಾಲ ಪ್ರಾರಂಭ ಆಯಿತು. ವೈಕುಂಠದ ದ್ವಾರವನ್ನು ಮುಚ್ಚಿಬಿಟ್ರು. ವೈಕುಂಠದ ದ್ವಾರವನ್ನು ಮುಚ್ಚಿದರೂ ಈಗ ನಾನು ಪ್ರಾಣವನ್ನು ಬಿಟ್ಟರೆ ವೈಕುಂಠ ಪ್ರಾಪ್ತಿ ಇಲ್ಲ. ಆದರೆ ಮಹಾವೈಷ್ಣವನಾಗಿರ್ತಕ್ಕಂತಹ ಭೀಷ್ಮರಿಗೆ ತಾನು ತೀರಿಕೊಂಡ ಮೇಲೆ ವೈಕುಂಠ ಪ್ರಾಪ್ತಿಯೇ ಆಗಬೇಕು ಅನ್ನುವಂಥ ಒಂದು ಇಚ್ಛೆ. ಅದಕ್ಕೆ ಏನು ಮಾಡಬೇಕು? ಇಷ್ಟು ವರ್ಷಗಳ ಕಾಲ ಕಳೆದಿದ್ದೇನೆ, ಈ ಭೂಮಿಯ ಮೇಲೆ 800 ವರ್ಷಗಳನ್ನು ನಾನು ಕಳೆದಿದ್ದೇನೆ. ಇನ್ನು 6 ತಿಂಗಳ ಕಳೆದು ಬಿಟ್ಟರೆ ನಾನು ಮೋಕ್ಷ ಪಡಿತೇನೆ, ಭಗವಂತನಲ್ಲಿ ಲೀನ ಆಗಿಬಿಡ್ತೇನೆ. ಮತ್ತೆ ಈ ಜನ್ಮ ಮತ್ತು ಮೃತ್ಯುವಿನ ಚಕ್ರಕ್ಕೆ ನಾನು ಬರೋದಿಲ್ಲ. 800 ವರ್ಷ ಕಳೆದವನಿಗೆ ಇನ್ನೊಂದು 6 ತಿಂಗಳ ಕಳೀಲಿಕ್ಕಾಗೋದಿಲ್ವೇ ಅಂತ ಮತ್ತೆ ದೃಢ ಸಂಕಲ್ಪವನ್ನು ಮಾಡಿ 6 ತಿಂಗಳುಗಳ ಕಾಲ ಮುಂದೆ ತನ್ನ ಮೃತ್ಯುವನ್ನು ದೂಡಿದ್ರು. ನೋಡಿ, 800 ವರ್ಷ ಕಳೆದಿದ್ದು ಅಷ್ಟು ತ್ರಾಸಾಗಿರ್ಲಿಕ್ಕಿಲ್ಲ, ತೊಂದರೆ ಆಗಿರ್ಲಿಕ್ಕಿಲ್ಲ, ಕಷ್ಟವಾಗಿರ್ಲಿಕ್ಕಿಲ್ಲ. ಈಗ ಭೀಷ್ಮ ಮಲಗಿರುವುದು ಶರಶಯನದಲ್ಲಿ. ಅವನ ದೇಹದ ತುಂಬ ಸಾವಿರಾರು ಬಾಣಗಳು ಚುಚ್ಚಿಕೊಂಡಿದ್ದಾವೆ. ನಮಗೆ ಒಂದು ಸಣ್ಣ ಮುಳ್ಳು ಚುಚ್ಚಿಕೊಂಡ್ರೆ ನಮ್ಮ ಹತ್ರ 5 ನಿಮಿಷ ತಡ್ಕೊಳ್ಳಿಕ್ಕಾಗೋದಿಲ್ಲ ಅನ್ನುವಷ್ಟು ವೇದನೆಯನ್ನು ನಾವು ಪಡಿತಾ ಇರ್ತೇವೆ. ಅಂಥದ್ರಲ್ಲಿ ಭೀಷ್ಮಾಚಾರ್ಯರು ತನ್ನ ಮೈ ತುಂಬ ಸಾವಿರಾರು ಸರಳುಗಳನ್ನು ಹಾಕಿಕೊಂಡು ಹೇಗೆ ಮಲಗಿದರು ಅನ್ನುವುದು ವಿಷಯ. ನೋವು ಸ್ವಾಭಾವಿಕ. ಯಾಕೆ? ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥವನಿಗೆ ಸ್ವಾಭಾವಿಕವಾಗಿ ಎಂಥ ಮಹಾತ್ಮನಾಗಿದ್ದರೂ ಕೂಡ ಕೆಲವಷ್ಟು ಮನುಷ್ಯ ಸ್ವಾಭಾವಿಕವಾದಂಥ ಗುಣಗಳು ಇದ್ದೇ ಇರ್ತವೆ. ದೇಹಕ್ಕೆ ನೋವು ಆಗೇ ಆಗ್ತದೆ. ದೇಹದಿಂದ ರಕ್ತಗಳು ಸುರಿದು ಹೋಗ್ತಾ ಇದ್ದಾವೆ. ರಕ್ತಗಳನ್ನು ಕಳೆದುಕೊಂಡಿರ್ತಕ್ಕಂಥ ಮಾಂಸಖಂಡಗಳು ತಮ್ಮ ಶಕ್ತಿಯನ್ನು, ಸತ್ವವನ್ನು ಕಳೆದುಕೊಂಡು ಬಿಡ್ತಾ ಇದ್ದಾವೆ. ಕೇವಲ ಅವರ ದೇಹದಲ್ಲಿರುವಂತಹ ಎಲುಬುಗಿನ ಹಂದರ ಮಾತ್ರ, ಸ್ಕೆಲೆಟನ್ ಮಾತ್ರ ಈಗ ಆ ಬಾಣಕ್ಕೆ ತಗುಲಿಕೊಂಡು ಹಾಗೆ ನೇತಾಡ್ತಾ ಇದೆ. ಭೀಷ್ಮರಿಗೆ ಅನಿಸ್ತು, ಏನಾದರೂ ಮಾಡಿ ನಾನು 6 ತಿಂಗಳ ಕಳೆದು ಬಿಡಬೇಕು, ಆದರೆ ಹೇಗೆ ಕಳೆಯೋದು ಅಂತ ವಿಚಾರ ಮಾಡ್ತಾ ಇದ್ದಂತೆ ಅವರಿಗೊಂದು ವಿಚಾರ ಬರುತ್ತೆ. ಏನು? ಅಲ್ಲ, ನಾನು ಮಹಾತ್ಮನಾಗಿರ್ತಕ್ಕಂಥವನು, ಕೃಷ್ಣನ ದರ್ಶನವನ್ನು ಪಡೆದಿರ್ತಕ್ಕಂಥವನು,
ಕೃಷ್ಣ ವಿಶ್ವರೂಪವನ್ನು ಧಾರಣೆ ಮಾಡಿದಾಗ ವಿಶ್ವರೂಪ ದರ್ಶನವನ್ನು ಅರ್ಜುನನಿಗೆ ನೀಡ್ತಾ ಇರಬೇಕಾದ್ರೆ ಅವನ ವಿಶ್ವರೂಪ ದರ್ಶನವನ್ನು ನೋಡುವಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇನ್ನೊಬ್ಬ ಅಂದರೆ ಭೀಷ್ಮ ಮಾತ್ರ. ಆ ಭೀಷ್ಮ ವಾಸ್ತವಿಕವಾಗಿ ಈ ವಿಶ್ವರೂಪ ದರ್ಶನವನ್ನು ನೋಡಿರತಕ್ಕಂಥ ಮಹಾತ್ಮ, 800 ವರ್ಷಗಳ ಕಾಲ ಜೀವನವನ್ನು ಮಾಡಿರ್ತಕ್ಕಂಥವನು, ಅಷ್ಟವಸುಗಳಲ್ಲಿ ಒಬ್ಬನಾಗಿರ್ತಕ್ಕಂಥವನು, ಈಗ ಮನುಷ್ಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು, ಮಹಾತ್ಮನಾಗಿರ್ತಕ್ಕಂಥವನು. ಇಷ್ಟೆಲ್ಲ ಆಗಿರ್ತಕ್ಕಂಥ ಭೀಷ್ಮ ಆದರೆ ನಾನು ಸಾಯಬೇಕಾದ್ರೆ ಏನೇನೋ ವಿಚಾರಗಳನ್ನು ಮಾಡಿಕೊಂಡು, ಉತ್ತರಾಯಣ ಬರಲಿ ದಕ್ಷಿಣಾಯಣ ಹೋಗಲಿ ಅಥವಾ ಏನೇನೋ ವಿಚಾರಗಳನ್ನು ಮಾಡಿಕೊಂಡು ನನಗೆ ಯಾಕೆ ಈ ವೇದನೆಯನ್ನು ನಾನು ಅನುಭವಿಸಬೇಕಾದಂಥ ಅವಶ್ಯಕತೆ ಬಂತು? ನಾನು ಯಾಕೆ ಈ ವೇದನೆಯನ್ನು ಅನುಭವಿಸಬೇಕಾಯಿತು ಅನ್ನುವಂಥದ್ದು ಅವರಿಗೆ ಒಂದು ಪ್ರಶ್ನೆ. ಈಗ ಯಾಕೆ ನಾನು ಈ ವೇದನೆಯನ್ನು ಅನುಭವಿಸಬೇಕಾಯಿತು? ನನ್ನ ಮರಣ ಬಹಳ ಸುಖಕರವಾಗಿ ಇದ್ದಿರಬಹುದಾಗಿತ್ತಲ್ಲ, ನನ್ನ ಮರಣ ಬಹಳ ಸುಖಕರವಾಗಿ ಆಗಬಹುದಾಗಿತ್ತು. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅನ್ನುವ ಹಾಗೆ ಅನಾಯಾಸವಾಗಿ ಮರಣ ಸಿಗಬಹುದಾಗಿತ್ತು. ಆದರೆ ಈಗ ಭೀಷ್ಮರಿಗೆ ಸಿಕ್ಕಿತ್ತಿರತಕ್ಕಂತಹ ಮರಣ ಬಹಳ ಪ್ರಯಾಸಪೂರ್ಣವಾಗಿರ್ತಕ್ಕಂಥ ಮರಣ. ಸಾಯ್ತೇನೆ ಅಂದರೂ ಸಾಯಲಿಕ್ಕೆ ಸಾಧ್ಯ ಇಲ್ಲ. 6 ತಿಂಗಳ ಕಾಲ ತನ್ನ ಪ್ರಾಣವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿಕೊಂಡು ಭೀಷ್ಮಾಚಾರ್ಯರು ಕಾಯಲೇಬೇಕು. ಇಂತಹ ಒಂದು ಪರಿಸ್ಥಿತಿ ನನಗೆ ಯಾಕೆ ಒಳಗಾಯಿತು? ನಾನು ಯಾಕೆ ಈ ಸಾವಿರಾರು ಬಾಣಗಳನ್ನು ನನ್ನ ಮೈ ತುಂಬ ಚುಚ್ಚಿಕೊಂಡು ಈ ಒಂದು ಶರಶಯನದಲ್ಲಿ ಮಲಗಿಕೊಂಡು ಇರಬೇಕಾಯಿತು? ಇದಕ್ಕೆ ಅಂಥ ಕರ್ಮ ಏನಿತ್ತು ನೋಡೋಣ ಅಂತ ದಿವ್ಯ ದೃಷ್ಟಿಯಿಂದ ಭೀಷ್ಮಾಚಾರ್ಯರಿಗೆ ದಿವ್ಯ ದೃಷ್ಟಿ ಇತ್ತು. ಹಾಗಾಗಿ ಅವರು ತನ್ನ ಹಿಂದಿನ ಜೀವನಗಳನ್ನೆಲ್ಲ ಅವರು ನೋಡ್ತಾ ಹೋಗ್ತಾರೆ. ಯಾವ ಕರ್ಮದ ಶೇಷ ಇವತ್ತು ನಾನು ಸಾವಿರಾರು ಬಾಣಗಳನ್ನು ಚುಚ್ಚಿಕೊಂಡು ಈ ಶರಶಯನದಲ್ಲಿ ಮಲಗಿರಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದಾಗಿದೆ? ಅಂಥ ಯಾವ ಕರ್ಮವನ್ನು ನಾನು ಮಾಡಿದ್ದೇನೆ ಹಿಂದಿನ ಜನ್ಮದಲ್ಲಿ? ಸರಿ, ಭೀಷ್ಮಾಚಾರ್ಯರು ಹಾಗೇ ತನ್ನ ಹಿಂದಿನ ಜನ್ಮಗಳನ್ನು ಒಂದು ಇಂಚನ್ನು ಬಿಡದೆ, ಒಂದೊಂದು ಕ್ಷಣವನ್ನು ಬಿಡದೆ, ಪ್ರತಿ ದಿವಸ, ಪ್ರತಿ ಕ್ಷಣ, ಪ್ರತಿ ವರ್ಷ, ಪ್ರತಿ ಜನ್ಮವನ್ನು ನೋಡ್ಕೋತಾ ಹೋಗ್ತಾರೆ. ಸುಮಾರು 72 ಜನ್ಮಗಳ ಕಾಲ ತನ್ನ ಹಿಂದಿನ ಜನ್ಮದಲ್ಲಿ ತಾನು ಏನೆಲ್ಲ ಮಾಡಿದೆ, ಯಾವ ಕಾರಣಕ್ಕಾಗಿ ತನಗೆ ಈ ಒಂದು ಶಿಕ್ಷೆ ಈಗ ಅನುಭವಿಸಬೇಕಾಗಿದೆ ಅನ್ನೋದನ್ನು ಅವರು ಹಾಗೆ ನೋಡ್ತಾ 72 ಜನ್ಮಗಳ ಕಾಲ ಹೋದರು. ಈ 72 ಜನ್ಮಗಳನ್ನು ಅವರು ಏನು ಪುನರಾವರ್ತನೆಯಾಗಿ ನೋಡ್ತಾ ಇದ್ದಾರೆ, ಅರ್ಥಾತ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 6 ತಿಂಗಳುಗಳ ಕಾಲ ಕಳೆದು ಹೋಗಿದೆ. ಉತ್ತರಾಯಣ ಬಂದಿದೆ, ದಕ್ಷಿಣಾಯಣ ಕಳೆದಿದೆ. ಕೃಷ್ಣನಿಗೆ ಭೀಷ್ಮಾಚಾರ್ಯರ ಪ್ರಾಣ ಹೋಗುವಂತಹ ಸಂದರ್ಭ ಬಂದಿದೆ, ಅವರಿಗೆ ಸಾಯುಜ್ಯ ಸಿಗುವಂಥ ಸಂದರ್ಭ ಬಂದಿದೆ ಅಂತ ಗೊತ್ತಾಗತ್ತೆ. ಕೃಷ್ಣ ಅವರಿಗೆ ಕೊನೆಯದಾಗಿ ಆಶೀರ್ವಾದವನ್ನು ಮಾಡಲಿಕ್ಕಾಗಿ, ಅನುಗ್ರಹವನ್ನು ಮಾಡಲಿಕ್ಕಾಗಿ ಕೃಷ್ಣ ಭೀಷ್ಮಾಚಾರ್ಯರು ಶರಶಯನದಲ್ಲಿ ಮಲಗಿರುವಂತಹ ಪ್ರದೇಶಕ್ಕೆ ಬರ್ತಾರೆ. ಬಂದು ಭೀಷ್ಮರಿಗೆ ಕೇಳ್ತಾನೆ, ಭೀಷ್ಮ, ನಿನಗೆ ಮೋಕ್ಷ ಸಿಗ್ತದೆ, ನೀನು ನನ್ನಲ್ಲಿ ಲೀನವಾಗಿಬಿಡ್ತೀಯ. ಇನ್ನು ಮುಂದೆ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀನು ಈಗ ಈ ಭೀಷ್ಮ ಅನ್ನುವಂಥ ಈ ದೇಹದಿಂದ ಮುಕ್ತನಾಗಿ ಹೋಗಲಿಕ್ಕೆ ಎಲ್ಲ ರೀತಿಯಿಂದ ತಯಾರಾಗಿದ್ದೀಯಲ್ಲ? ಭೀಷ್ಮ ಕೇಳ್ತಾನೆ. ಕೃಷ್ಣನ ಮಾತಿಗೆ ಭೀಷ್ಮ ಹೇಳ್ತಾನೆ, ಭಗವಂತ, ನಿನ್ನಲ್ಲಿ ಸಾಯುಜ್ಯವನ್ನು ಪಡಿಬೇಕಾಗಿದೆ, ನಿನ್ನಲ್ಲಿ ನಾನು ಲೀನವಾಗಬೇಕಾಗಿದೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ 6 ತಿಂಗಳದಿಂದ ಈ ಒಂದು ಶರಶಯನದಲ್ಲಿ ನಾನು ಮಲಗಿ ಎಷ್ಟು ವೇದನೆಯನ್ನು ಪಟ್ಟಿದ್ದೇನೆ ಅನ್ನೋದು ನನಗೆ ಗೊತ್ತು. ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ನಿಂತಿದ್ದೇನೆ ಅಷ್ಟೇ. ಯಾಕೆ? ಉತ್ತರಾಯಣ ಬರಲಿ, ವೈಕುಂಠದಲ್ಲಿ ನಿನ್ನ ಸಾಯುಜ್ಯ ನನಗೆ ಸಿಗಲಿ ಅಂತ. ಈಗ ಉತ್ತರಾಯಣ ಬಂದಿದೆ, ನಾನು ನಿನ್ನಲ್ಲಿ ಲೀನವಾಗ್ತಾ ಇದ್ದೇನೆ. ಸರಿ, ಆದರೆ ಒಂದೇ ಒಂದು ಪ್ರಶ್ನೆ ಉಳ್ಕೊಂಡಿದೆ. ಕೃಷ್ಣ ಹೇಳ್ತಾನೆ, ಪ್ರಶ್ನೆ ಉಳಿದಿದೆ. ಪ್ರಶ್ನೆಗಳು ಇದ್ದಾಗ ಅವನು ಪೂರ್ಣ ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ.
ಒಬ್ಬ ಜ್ಞಾನಿ ಅನ್ನೋದನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬಹುದು ಅಂತಂದರೆ, ಯಾವ ವ್ಯಕ್ತಿಯ ತಲೆಯಲ್ಲಿ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ ಅವನನ್ನು ನಾವು ಜ್ಞಾನಿ ಅಂತ ಕರಿತೀವಿ. ನಿನ್ನಲ್ಲಿ ಅಜ್ಞಾನ ಇದೆ, ಅರ್ಥಾತ್ ನಿನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರ್ತವೆ. ಈಗ ಭೀಷ್ಮನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಟ್ಟಿದೆ, ಒಂದೇ ಒಂದು ಪ್ರಶ್ನೆ ಇದೆ. ಹಾಗಾಗಿ ಅವನಲ್ಲಿ ಇನ್ನೂ ಪೂರ್ಣ ಜ್ಞಾನ ಅನ್ನುವಂಥದ್ದು ಪ್ರಾಪ್ತಿಯಾಗಿಲ್ಲ. ಅವನಿಗೆ ಪೂರ್ಣ ಜ್ಞಾನ ಪ್ರಾಪ್ತಿಯಾಗಿಲ್ಲ, ಇದರ ಅರ್ಥ ಪರಿಪೂರ್ಣ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಕೇಳ್ತಾನೆ, ಇಲ್ಲ ಹಾಗಾದರೆ ನಿನಗಿರುವಂತಹ ಪ್ರಶ್ನೆ ಯಾವುದು? ಯಾಕೆಂದರೆ ಪ್ರಶ್ನೆ ಇದ್ದಾಗ ಅಪೂರ್ಣನಾಗಿದ್ದ ಇರ್ತೀಯ ನೀನು. ನಿನ್ನಲ್ಲಿ ಅಜ್ಞಾನ ಇದೆ ಅಲ್ವಾ? ಪ್ರಶ್ನೆ ಬಂದಾಗ ನಿನ್ನಲ್ಲಿ ಅಜ್ಞಾನ ಇದೆ, ಅಜ್ಞಾನದಿಂದ ಪ್ರಶ್ನೆಗಳು ಬರ್ತಾವೆ. ಯಾವನಲ್ಲಿ ಜ್ಞಾನ ಇದೆ ಅವನಿಗೆ ಪ್ರಶ್ನೆ ಬರೋದಿಲ್ಲ, ಅವನಿಗೆ ಎಲ್ಲದೂ ಗೊತ್ತಿದೆ. ನೋಡಿ, ಇಲ್ಲಿ ಜ್ಞಾನಿ ಯಾರು ಅಜ್ಞಾನಿ ಯಾರು ಅಂತ ಜಗತ್ತು ಬಹಳಷ್ಟು ಪ್ರಶ್ನೆ ಮಾಡ್ತಾ ಇರುತ್ತೆ. ಯಾವ ವ್ಯಕ್ತಿಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸ್ವಯಂ ವೇದ್ಯವಾಗಿರ್ತಕ್ಕಂತಹ, ಸ್ವಯಂ ಪೂರ್ಣವಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಬರ್ತಾ ಇದೆಯೋ ಅವನನ್ನು ನಾವು ಜ್ಞಾನಿ ಅಂತ ಕರಿತೀವಿ. ಅವನಿಗೆ ಬೇರೆಯವರು ಅವನ ಪ್ರಶ್ನೆಗಳಿಗೆ ಉತ್ತರ ಹೇಳಿಕೊಡುವಂಥ ಅವಶ್ಯಕತೆ ಇಲ್ಲ. ಅವನ ಪ್ರಶ್ನೆಗಳಿಗೆ ಅವನಿಗೆ ಸ್ವಯಂ ಆಗಿರ್ತಕ್ಕಂಥ ಉತ್ತರ ಅವನಿಗೆ ಸಿಕ್ಬಿಡುತ್ತೆ. ಅದು ಅವನಿಗೆ ಸಮಾಧಾನವನ್ನು ಕೂಡ ಕೊಡುತ್ತೆ. ಆದರೆ ಅಜ್ಞಾನಿಯಾಗಿರ್ತಕ್ಕಂಥವನಿಗೆ ಇನ್ನೊಬ್ಬರು ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕೆ ಅಂದರೆ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಸಾಮರ್ಥ್ಯ ಅವನ ಮನಸ್ಸಿಗೆ ಇಲ್ಲ. ಹಾಗಾಗಿ ಅವನ ಮನಸ್ಸು ಅಜ್ಞಾನದಿಂದ ಕೂಡಿದೆ. ಈಗ ನೀನು ಜ್ಞಾನಿಯೋ ಅಥವಾ ಅಜ್ಞಾನಿಯೋ ಅನ್ನೋದನ್ನು ನೀನೇ ಪ್ರಶ್ನೆ ಮಾಡಿಕೊಳ್ಬಹುದು ಅಥವಾ ಪರೀಕ್ಷೆ ಮಾಡಿಕೊಳ್ಬಹುದು. ಮನಸ್ಸನ್ನು ಕೇಂದ್ರೀಕರಿಸು, 10 ನಿಮಿಷ ಹಾಗೇ ಸುಮ್ಮನೆ ಕೂತ್ಕೋ. ನಿನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಬಂತು, ಅರ್ಥಾತ್ ನೀನು ಅಜ್ಞಾನಿ. ನಿನ್ನ ಮನಸ್ಸಿನಲ್ಲಿ ಬರುವಂಥ ಪ್ರಶ್ನೆಗಳು ಬರ್ತಾ ಇರ್ತವೆ. ಮನಸ್ಸಿನ ಸ್ವಭಾವ, ಪ್ರಶ್ನೆಗಳನ್ನು ಕೇಳುವಂಥದ್ದು ಮನಸ್ಸಿನ ಸ್ವಭಾವ. ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಕರಿತೀವಿ. ಸಂಕಲ್ಪವನ್ನು ಮಾಡುವುದು, ವಿಕಲ್ಪಗಳನ್ನು ಪರಿಕಲ್ಪನೆ ಮಾಡುವುದು ಇದೇ ಮನಸ್ಸಿನ ಕೆಲಸ. ಮನಸ್ಸು ಎಲ್ಲಿಯ ತನಕ ಇದೆ ಅಲ್ಲಿಯ ತನಕವೂ ಕೂಡ ಈ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಾನೆ ಇರ್ತದೆ, ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತದೆ. ಇಲ್ಲಿಯೂ ಕೂಡ ಈಗ ಭೀಷ್ಮನಿಗೆ ಪ್ರಶ್ನೆ ಇದೆ. ಏನು ಪ್ರಶ್ನೆ ಇದೆ? ಕೃಷ್ಣ, ಒಂದೇ ಒಂದು ಪ್ರಶ್ನೆ ಇದೆ. ಏನು ಅದು? ಏನು ಅಂತಂದರೆ, ನಾನು ಈ 800 ವರ್ಷಗಳ ಕಾಲ ಏನು ಜೀವನವನ್ನು ಮಾಡಿದೆ, ಇದರಲ್ಲಿ ಪರಮ ಮೋಕ್ಷವನ್ನು ನಾನು ಪಡಿತೀನಿ ಅನ್ನುವಂತಹ ದೃಢವಾದಂಥ ನಂಬಿಕೆ ನನಗಿತ್ತು. ನಿನ್ನ ದರ್ಶನ ಆಯಿತು, ನಿನ್ನ ಅನುಗ್ರಹ ಆಯಿತು, ನಿನ್ನಲ್ಲಿ ಲೀನವಾಗುವಂಥ ಎಲ್ಲ ಯೋಗ್ಯತೆಗಳನ್ನು ನಾನು ಪಡೆದಿದ್ದೇನೆ. ಇಷ್ಟು ಮಹಾತ್ಮನಾಗಿರ್ತಕ್ಕಂಥವನು, ಇಷ್ಟು ಪುಣ್ಯಾತ್ಮನಾಗಿರ್ತಕ್ಕಂಥವನು, ಆದರೆ ನನ್ನ ಮರಣ ಮಾತ್ರ ಇಷ್ಟು ಭಯಾನಕವಾಗಿ ಯಾಕೆ ಆಯಿತು? ನಾನು ಆರಾಮಾಗಿ ಸುಪ್ಪತ್ತಿಗೆ ಮೇಲೆ ಮಲಗಿದ್ದೆ, ಯಾರೋ ಗಾಳಿ ಬೀಸ್ತಾ ಇದ್ರು, ಹಾಗೆ ಕಣ್ಣು ಮುಚ್ಚಿದೆ, ಕೃಷ್ಣ ಅಂತಂದೆ, ನನ್ನ ಪ್ರಾಣ ಹೋಗ್ಬಿಡ್ತು. ಹೀಗಾಗಬಹುದಾಗಿತ್ತಲ್ಲ, ಹಾಗಾಗಿಲ್ಲ. ನಾನು ಶರಶಯನದಲ್ಲಿ ಮಲಗಿದ್ದೇನೆ. ಅದು 1 ದಿವಸ ಅಲ್ಲ, 2 ದಿವಸ ಅಲ್ಲ, 6 ತಿಂಗಳುಗಳಿಂದ ಶರಶಯನದಲ್ಲಿ ನಾನು ಮಲಗಿದ್ದೇನೆ. ನನ್ನ ದೇಹದಲ್ಲಿರುವಂಥ ಪ್ರತಿಯೊಂದು ಕಣವಾಗಿರ್ತಕ್ಕಂಥ ಏನು ರಕ್ತ ಇದೆ ಅದು ಸುರಿದು ಹೋಗಿ ಖಾಲಿ ಆಗ್ತಾ ಇದೆ. ನನ್ನ ಮಾಂಸ ಖಂಡಗಳೆಲ್ಲ ಒಣಗಿ ಹೋಗ್ತಾ ಇದೆ. ನಾನು ವಿಧವಿಧವಾಗಿರ್ತಕ್ಕಂಥ ವೇದನೆಗಳನ್ನು ಅನುಭವಿಸ್ತಾ ಇದ್ದೇನೆ. ಇಷ್ಟೆಲ್ಲ ವೇದನೆಗಳನ್ನು ಅನುಭವಿಸಿ ಆಮೇಲೆ ಪ್ರಾಣ ಬಿಡುವಂತಹ ಇಂತಹ ಯೋಗ ನನಗೆ ಯಾಕೆ ಬಂತು? ಇದು ಪ್ರಶ್ನೆ. ಆಗ ಕೃಷ್ಣ ಅಂದ, ಅದು ಪೂರ್ವ ಜನ್ಮದ ಕರ್ಮ. ಭೀಷ್ಮ ಹೇಳ್ತಾನೆ, ನೀನು ಇದೇ ಪ್ರಶ್ನೆಗೆ ಇದೇ ಉತ್ತರವನ್ನು ಕೊಡ್ತೀಯ ನನಗೆ ಗೊತ್ತಿತ್ತು. ಅದಕ್ಕಾಗಿ ನಾನು 6 ತಿಂಗಳಿಂದ ಕೂತ್ಕೊಂಡು ಇಲ್ಲಿ ಮಲಗಿಕೊಂಡು ಏನು ಮಾಡಿದ್ದೇನೆ ಅಂತಂದರೆ, ನನ್ನ 72 ಜನ್ಮಗಳನ್ನು ನಾನು ಕೂಲಂಕುಷವಾಗಿ ಕ್ಷಣವನ್ನು ನಾನು ನೆನಪು ಮಾಡಿಕೊಂಡಿದ್ದೇನೆ. ನಿನ್ನ ಅನುಗ್ರಹದಿಂದ ನನಗೆ ದಿವ್ಯ ದೃಷ್ಟಿ ಇದೆ. ಆ ದಿವ್ಯ ದೃಷ್ಟಿಯಿಂದ ನಾನು ನೋಡಿದೆ, ನನ್ನ 72 ಜನ್ಮಗಳಲ್ಲಿಯೂ ಕೂಡ ನಾನು ಏನೂ ತಪ್ಪನ್ನು ಮಾಡಿಲ್ಲ ಇಷ್ಟೆಲ್ಲ ದೊಡ್ಡದಾದಂಥ ಶಿಕ್ಷೆಯನ್ನು ಕೊಡಲಿಕ್ಕೆ. ಹಾಗಾದರೆ ಈ ಶಿಕ್ಷೆ ಹೇಗೆ ಬಂತು? ಆಗ ಕೃಷ್ಣ ಹೇಳ್ತಾನೆ, 72 ಜೀವನವನ್ನು ನೋಡಿದೆಯಲ್ಲ, ಈಗ 73ನೇ ಜೀವನವನ್ನು ನೋಡು ಅಂತ ಅವನ ತಲೆಯ ಮೇಲೆ ಕೈಯನ್ನು ಇಡುತ್ತಾನೆ ಕೃಷ್ಣ. ಆಗ ಭೀಷ್ಮರಿಗೆ ತನ್ನ ಹಿಂದಿನ 73ನೇ ಜನ್ಮದ ನೆನಪುಗಳು ಬರ್ತವೆ. ಆ ಜನ್ಮದಲ್ಲಿ ಈಗ ಭೀಷ್ಮನಾಗಿರ್ತಕ್ಕಂಥವನು ಆ ಜನ್ಮದಲ್ಲಿ 73 ಜನ್ಮ ಹಿಂದೆ ಅವನು ಒಬ್ಬ ಮಹಾರಾಜ. ಆಗ ಅವನು ಮಹಾರಾಜನಾಗಿದ್ದ. ಒಮ್ಮೆ ಆ ಮಹಾರಾಜನಾಗಿರ್ತಕ್ಕಂಥವನು ಬೇಟೆಗಾಗಿ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ನಾನಾ ವಿಧವಾದಂಥ ಪ್ರಾಣಿಗಳನ್ನು ಕೊಲ್ತಾನೆ.
ಕೊಂದು ಆಮೇಲೆ ಆತ ಆಯಾಸವಾಗುತ್ತೆ. ಒಂದು ಸುಂದರವಾದಂಥ ಮರ ಇರುತ್ತೆ. ಆ ಮರದ ಕೆಳಗಡೆ ಬಂದು ಆಗ ಆ ರಾಜ ಮಲಗ್ತಾನೆ. ಅವನಿಗೆ ಹಾಗೆ ಆಯಾಸದಲ್ಲಿ ಸ್ವಲ್ಪ ನಿದ್ರೆ ಬಂದುಬಿಡತ್ತೆ. 1 ತಾಸು 2 ತಾಸು ಹಾಗೆ ನಿದ್ರೆಯನ್ನು ಮಾಡಿ ನಿಧಾನವಾಗಿ ಕಣ್ಣನ್ನು ಬಿಡ್ತಾನೆ. ಮನಸ್ಸು ಬಹಳ ಖುಷಿಯಾಗಿತ್ತು. ಕಣ್ಣನ್ನು ಹೀಗೆ ಬಿಟ್ಟಿದ್ದಾನೆ. ಆ ಮರಕ್ಕೆ ಒರಗಿಕೊಂಡು ಹಾಗೆ ಕುಳಿತುಕೊಂಡಿದ್ದಾನೆ. ಸುಂದರವಾದಂಥ ಪ್ರಕೃತಿ, ಸುಂದರವಾಗಿ ಬೀಸುವಂಥ ಗಾಳಿಗಳು, ಹಿಂದೆ ಇರತಕ್ಕಂಥ ದೊಡ್ಡ ದೊಡ್ಡ ಪರ್ವತಗಳು, ಅದರ ಮುಂದುಗಡೆ ಇರತಕ್ಕಂಥ ಚಿಕ್ಕ ಚಿಕ್ಕ ಪರ್ವತಗಳು, ಅದರ ಮೇಲ್ಗಡೆ ಇರುವಂತಹ ನೀಲವಾದಂತಹ ಭಾನು, ಅದರ ಆ ಕಡೆ ಈ ಕಡೆ ಬೆಳೆದುಕೊಂಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಗಿಡಗಳು, ಮರಗಳು, ಅದಕ್ಕೆ ಹುಟ್ಟಿಕೊಂಡಿರ್ತಕ್ಕಂತಹ ಬಳ್ಳಿಗಳು, ಅದರಲ್ಲಿ ಇರತಕ್ಕಂತಹ ಸುಂದರವಾದ ಹೂಗಳು, ಆ ಹೂಗಳಲ್ಲಿ ಇರತಕ್ಕಂಥ ಜೇನುಗಳನ್ನು ಸವಿಯಲಿಕ್ಕೆ ಬರತಕ್ಕಂಥ ಪಾತರಗಿತ್ತಿಗಳು, ದುಂಬಿಗಳು ಅಲ್ಲೆಲ್ಲ ಅಡ್ಡಾಡ್ತಾ ಇದ್ದಾವೆ. ಒಮ್ಮೆ ರಾಜ ಏನು ಮಾಡ್ದ, ಆ ಸುಂದರವಾದಂಥ ಪ್ರಕೃತಿಯನ್ನು ಆತ ನೋಡ್ತಾ ಇದ್ದಾನೆ, ಆಸ್ವಾದಿಸ್ತಾ ಇದ್ದಾನೆ, ಆನಂದ ಪಡ್ತಾ ಇದ್ದಾನೆ. ಎಷ್ಟು ಸುಂದರವಾಗಿದೆ ಈ ಪ್ರಕೃತಿ. ಅಷ್ಟೊತ್ತಿಗೆ ಒಂದು ಪಾತ್ರಗಿತ್ತಿ ಹಾಗೆ ಅವನ ಮುಂದುಗಡೆ ಹಾರಿಕೊಂಡು ಬರ್ತಾ ಇದೆ. ಹಾರಿಕೊಂಡು ಬರಬೇಕಾದ್ರೆ ರಾಜನಿಗೆ ಇನ್ನೂ ಸುಂದರವಾಗಿ ಅನ್ನಿಸ್ತದೆ. ಹಿಂದೆ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಪ್ರಕೃತಿ, ಅದರ ಮುಂದುಗಡೆ ವಿಚಿತ್ರವಾದಂತಹ ಚಿತ್ತಾರಗಳನ್ನು ಹೊಂದಿರತಕ್ಕಂಥ ಪಾತ್ರಗಿತ್ತಿ ನಿಧಾನವಾಗಿ ಹರ್ಕೊಂಡು ಬರ್ತಾ ಇದೆ. ಎಷ್ಟು ಸುಂದರವಾಗಿ ಬರ್ತಾ ಇದೆ ಅಂಥೇಳಿ ಹೀಗೆ ನೋಡ್ತಾ ಇರುವವನು ನಿಧಾನವಾಗಿ ಆ ಪಾತ್ರಗಿತ್ತಿಯನ್ನು ಹಿಡಿದು ನೋಡ್ತಾನೆ. ಅದರ ಸೌಂದರ್ಯ, ಅದರ ರೆಕ್ಕೆಗಳಿಗಿರುವಂಥ ಚಿತ್ತಾರ, ಆ ಒಂದು ಸುಂದರವಾದಂತಹ ಬಣ್ಣಗಳು, ಅವುಗಳನ್ನೆಲ್ಲ ನೋಡ್ದ, ಆಸ್ವಾದಿಸಿದ. ಎಷ್ಟು ಸುಂದರವಾದಂಥ ಪ್ರಕೃತಿ ಇದು. ಭಗವಂತನ ಸೃಷ್ಟಿ ಎಷ್ಟು ಅದ್ಭುತವಾಗಿದೆ. ಈ ಒಂದು ಪಾತ್ರಗಿತ್ತಿಯಲ್ಲಿ ಎಷ್ಟೆಲ್ಲ ಸೌಂದರ್ಯ ಇದೆ ಅಂತೆಲ್ಲ ವಿಚಾರ ಮಾಡ್ದ. ಆ ಪಾತ್ರಗಿತ್ತಿಯನ್ನು ಹಿಡ್ಕೊಂಡವನು ಹಾಗೆ ಅವನು ಮಲಗಿರುವಂತಹ ಮರದ ಪಕ್ಕದಲ್ಲಿ ಒಂದು ಪೊದೆ ಇತ್ತು. ಆ ಪೊದೆಗೆ ಮುಳ್ಳಿನ ಪೊದೆ, ಅದು ಮುಳ್ಳುಗಳಿತ್ತು. ಆ ಒಂದು ಮುಳ್ಳು ಹಾಗೆ ದೊಡ್ಡದಾಗಿರ್ತಕ್ಕಂಥ ಮುಳ್ಳು, ಆ ಮುಳ್ಳಿಗೆ ಹೀಗೆ ನೋಡ್ತಾ ಈ ಪಾತ್ರಗಿತ್ತಿಯನ್ನು ತಗೊಂಡು ಹೋಗಿ ಆ ಮುಳ್ಳಿಗೆ ಆತ ಚುಚ್ಚಿಬಿಟ್ಟ. ಪಾತ್ರಗಿತ್ತಿ ಸತ್ತೋಯ್ತು. ಅದನ್ನು ನೋಡ್ದ, ಎಷ್ಟು ಸುಂದರವಾಗಿದೆ ಈ ಪಾತ್ರಗಿತ್ತಿ, ಮುಳ್ಳಿನ ಮೇಲೆ ಭಾಳ ಚಂದ ಅನ್ನಿಸ್ತಾ ಇದೆ ಅಂಥೇಳಿ ಅಲ್ಲಿಂದ ಎದ್ದು ಹೋಗ್ಬಿಟ್ಟ. ಈ ಘಟನೆಯನ್ನು ಭೀಷ್ಮ ತನ್ನ ಪೂರ್ವಜನ್ಮದಲ್ಲಿ ನಡೆದಿರ್ತಕ್ಕಂತಹ ಘಟನೆಯನ್ನು ನೋಡ್ತಾ ಇದ್ದಂತೆ ಕೃಷ್ಣ ಅವನ ತಲೆಯ ಮೇಲೆ ಇಟ್ಟಿರ್ತಕ್ಕಂಥ ತನ್ನ ಕೈಯನ್ನು ತೆಗಿತಾನೆ. ಭೀಷ್ಮನಿಗೆ ಬಾಹ್ಯ ಪ್ರಜ್ಞೆ ಬರುತ್ತೆ. ಭೀಷ್ಮ ಹೇಳ್ತಾನೆ, ಭಗವಂತ ಇದೇನಿದು? ಅರ್ಥಾತ್ ನಾನು ಈ ಶರಶಯನದಲ್ಲಿ ಮಲಗಿರಲಿಕ್ಕೆ ಕಾರಣ ಒಂದು ಪಾತ್ರಗಿತ್ತಿ ಕೊಂದಿದ್ದೆ. ಕೃಷ್ಣನ ಹತ್ರ ಭೀಷ್ಮ ಕೇಳ್ತಾ ಇದ್ದಾನೆ, ಅಲ್ಲ, ಒಂದು ಸಣ್ಣದಾದಂಥ ಪಾತ್ರಗಿತ್ತಿಯನ್ನ ಕೊಂದಿದ್ದಕ್ಕಾಗಿ ಇಷ್ಟು ದೊಡ್ಡ ಶಿಕ್ಷೆಯೇ? ಕೃಷ್ಣ ಹೇಳ್ತಾನೆ, ಅದು 72 ಜನ್ಮದ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಆ ಘಟನೆಗೆ ನೀನು ಪಾತ್ರಗಿತ್ತಿಯನ್ನು ಕೊಂದಿದ್ದಕ್ಕಾಗಿ ನೀನು 72ನೇ ಜನ್ಮದಲ್ಲಿ, ಅಂದರೆ 73ನೇ ಜನ್ಮದಲ್ಲಿ ಪಾತ್ರಗಿತ್ತಿಯನ್ನು ಕೊಂದಿದ್ದೀಯಾ. 72ನೆಯ ಜನ್ಮದಲ್ಲಿ ನಿನ್ನ ಕಾಲಿಗೂ ಕೂಡ ಒಂದು ಮುಳ್ಳು ಹಕ್ಕಿ, ಅದರಿಂದ ನಿನಗೆ ಸ್ವಲ್ಪ ನೋವು ಅನುಭವಿಸುವಂಥ ಯೋಗ ಇತ್ತು. ಆದರೆ ನೀನು ಆಗಲೂ ರಾಜನಾಗಿದ್ದೆ. ನಿನ್ನ ಆಸ್ಥಾನದಲ್ಲಿ ದೊಡ್ಡ ದೊಡ್ಡ ಜ್ಯೋತಿಷಿಗಳಿದ್ರು. ಆ ಜ್ಯೋತಿಷಿಗಳ ಹತ್ರೆಲ್ಲ ಕೇಳಿದಾಗ ಅವರಂದ್ರು, ಇಲ್ಲ ಮಹಾರಾಜ, ನಿಮ್ಮ ಕಾಲಿಗೆ ಏನೋ ಪೆಟ್ಟು ಬೀಳುವಂಥ ಸಂದರ್ಭ ಇದೆ ಅಂತ. ಆಗ ನೀನಂದೇ ಇಲ್ಲ, ಅದನ್ನು ಯಾವುದಾದ್ರೂ ಪೂಜೆಗಳನ್ನೋ ಹೋಮಗಳನ್ನೋ ಏನನ್ನೋ ಮಾಡಿ ಅದನ್ನು ಮುಂದಿನ ಜನ್ಮಕ್ಕೆ ಹಾಗೆ ಟ್ರಾನ್ಸ್ಫರ್ ಮಾಡಿಬಿಡಿ, ಅದು ಈಗ ನನಗೆ ಟೈಮ್ ಇಲ್ಲ ಅದನ್ನೆಲ್ಲ ಅನುಭವಿಸ್ಲಿಕ್ಕೆ ಅಂತ ಹೇಳಿ ನೀನು ಅವರಿಗೆ ಆದೇಶವನ್ನು ಮಾಡಿದೆ. ಆಗಿನ ಜ್ಯೋತಿಷಿಗಳು ಮಹಾಜ್ಞಾನಿಗಳಿದ್ರು. ಅವರು ಅದೇ ರೀತಿಯಾಗಿ ಅದಕ್ಕೆ ಏನು ಪರಿಹಾರಗಳನ್ನು ಮಾಡಬೇಕು ಮಾಡಿ ಅದನ್ನು ಮುಂದಿನ ಜನ್ಮಕ್ಕೆ ಅದನ್ನು ಏನು ಮಾಡಿದ್ರು, ಪೋಸ್ಟ್ಪೋನ್ ಮಾಡಿಬಿಟ್ರು. ಅರ್ಥಾತ್ ಅದನ್ನು ಮುಂದುವರಿಸಿ. ಹೀಗೆ ಮುಂದುವರಿತಾ ಅದು ಈಗ ನಿನ್ನ ಈ ಭೀಷ್ಮ ಅನ್ನುವಂಥ ಈ ಜನ್ಮಕ್ಕೆ ಬಂದು ಹತ್ತಿದೆ. ಇಲ್ಲಿ ನೀನು ಪರಮ ಮೋಕ್ಷವನ್ನು ಹೊಂದಬೇಕಾಗಿದೆ, ನನ್ನಲ್ಲಿ ಲೀನನಾಗಬೇಕಾಗಿದೆ. ಯಾವ ಆತ್ಮ ಪರಮಾತ್ಮನಲ್ಲಿ ಲೀನವಾಗಬೇಕೋ ಅವನಲ್ಲಿ ಯಾವುದೇ ರೀತಿಯಾದಂಥ ಪಾಪಗಳು ಇರಬಾರ್ದು, ಪುಣ್ಯಗಳು ಇರಬಾರ್ದು, ಅರ್ಥಾತ್ ಕರ್ಮಲೇಶ ಇರಬಾರ್ದು. ನೀನು ನಿನ್ನ ಜೀವನದಲ್ಲಿ ನೀನು ಪೂರ್ವ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳಿಗೆ ಪ್ರಾಯಶ್ಚಿತ್ತಗಳನ್ನು ಅಥವಾ ಕರ್ಮದ ಫಲಗಳನ್ನು ಅನುಭವಿಸಿ ಮುಗಿಸಿದ್ಬಿಟ್ಟಿದ್ದಿ.
ಇನ್ನು ಹಿಂದಿನ ಎಲ್ಲ ಜನ್ಮಗಳ ಕರ್ಮಗಳು ಈಗ ಖರ್ಚಾಗ್ಬಿಟ್ಟಿದ್ದಾವೆ. ಒಂದೇ ಒಂದು ಕರ್ಮ ಉಳ್ಕೊಂಡಿತ್ತು, ಯಾವುದು? ಪಾತ್ರಗಿತ್ತಿ ಕೊಂದಿತ್ತು. ಅದರ ಸಲುವಾಗಿ ಈಗ ನೀನು ಈ 6 ತಿಂಗಳುಗಳ ಕಾಲ ಈ ನಿನ್ನ ದೇಹದ ತುಂಬ ಬಾಣಗಳನ್ನು ಚುಚ್ಚಿಕೊಂಡು ಮಲಗಬೇಕಾಯಿತು. ಕೃಷ್ಣ ಹೇಳಿದಂಥ ಈ ವಿಷಯವನ್ನು ಕೇಳಿದಾಗ ಭೀಷ್ಮನಿಗೆ ಅನಿಸ್ತದೆ, ಕೃಷ್ಣ ಭಗವಂತ, ನೀನು ಮಾಡಿರುವಂಥ ಸೃಷ್ಟಿ ಇಷ್ಟು ಅದ್ಭುತವಾಗಿದೆ. ನಾವು ಎಷ್ಟು ತಿಳ್ಕೊಂಡ್ರೂ ಕೂಡ, ನಾವು ಎಷ್ಟೇ ದೊಡ್ಡ ಜ್ಞಾನಿಗಳಾದರೂ ಕೂಡ, ಮಹಾತ್ಮರಾದರೂ ಕೂಡ ನಿನ್ನ ಅರಿವನ್ನು, ನಿನ್ನ ಆಳವನ್ನು, ನಿನ್ನ ಸೃಷ್ಟಿಯ ಮೂಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಕರ್ಮ ಸಿದ್ಧಾಂತ ಅನ್ನುವಂಥದ್ದನ್ನು ನೀನು ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದೀಯಾ, ಅದನ್ನು ನೀನೇ ಅರ್ಥ ಮಾಡಿ ಹೇಳಬೇಕೇ ವಿನಃ ಬೇರೆ ಯಾರಿಂದಲೂ ಕೂಡ ಇದನ್ನು ಅರ್ಥ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿರುವಂಥ ಪಾತ್ರಗಿತ್ತಿ, ಎಲ್ಲಿರುವಂತಹ ಭೀಷ್ಮ, ಎಷ್ಟು ಜನ್ಮಗಳ ಆ ಕಡೆ, ಅದಕ್ಕೆ ಇವನು ಇಲ್ಲಿ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕು. ಅರ್ಥಾತ್ ಏನಿದೆ, ನೀನು ಮಾಡಿದ್ದನ್ನು ನೀನು ಉಣ್ಣಲೇಬೇಕು. ಅದು ಇವತ್ತಾಗಿರಬಹುದು, ನಾಳೆ ಆಗಿರಬಹುದು, ಮುಂದಿನ ಜನ್ಮದಲ್ಲಾಗಿರಬಹುದು, ಇನ್ನು 1000 ಜನ್ಮದ ನಂತರವಾದರೂ ನೀನು ಮಾಡಿರುವಂತಹ ತಪ್ಪಿಗೆ ನೀನು ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕು ಅನ್ನೋದನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ವಾಸ್ತವಿಕವಾಗಿ ಬೇರೆ ಯಾವ ಸತ್ಯವೂ ಇಲ್ಲ. ಈ ಭೀಷ್ಮನ ಕತೆ ನಮಗೆ ಹೇಳ್ತಾ ಇರುವಂತಹ ಸಂದೇಶ ಇದೆ. ಎಷ್ಟು ಜನ್ಮಗಳನ್ನು ಬೇಕಾದರೂ ನೀನು ಕಳೆದು ಬಾ, ನಿನ್ನ ಪಾಪ ನಿನ್ನನ್ನು ಹುಡುಕಿಕೊಂಡು ಬರುತ್ತೆ. ಭೀಷ್ಮ ಅದನ್ನು ಮಹಾತ್ಮನಾಗಿದ್ದರೂ ಕೂಡ ಅದನ್ನು ಅನುಭವಿಸಲೇಬೇಕಾಯಿತು. ಭೀಷ್ಮ ಪ್ರಶ್ನೆಯನ್ನು ಕೇಳ್ತಾನೆ, ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಅಲ್ಲ, ನಾನು 72 ಜನ್ಮಗಳ ಹಿಂದೆ ಮಹಾರಾಜನಾಗಿದ್ದಾಗ ಎಷ್ಟೋ 1000 ಮನುಷ್ಯರನ್ನು ಕೊಂದಿದ್ದೇನೆ. ಹೋಗಲಿ, ನನ್ನ ಈ ಒಂದು ಜನ್ಮದಲ್ಲಿ ನಾನು ಭೀಷ್ಮನಾದೆ. ಮಹಾಭಾರತ ಯುದ್ಧವನ್ನು 10 ದಿನಗಳ ಕಾಲ ನಾನು ನಡೆಸಿದೆ. ಅದರಲ್ಲಿ ಎಷ್ಟೋ ಅಕ್ಷೋಹಿಣಿ ಸೈನ್ಯಗಳನ್ನೇ ನಾನು ಕೊಂದಿದ್ದೇನೆ. ಆದರೂ ನನಗೆ ಯಾಕೆ ಕರ್ಮಗಳು ಬಂದಿಲ್ಲ? ಒಂದು ಪಾತ್ರಗಿತ್ತಿಯನ್ನು ನಾನು ಕೊಂದಿದ್ದಕ್ಕಾಗಿ ನನಗೆ ಯಾಕೆ ಕರ್ಮ ಬಂತು? ಅದೇ ಕರ್ಮದ ರಹಸ್ಯ. ಇದನ್ನೇ ನಾವು ತಿಳ್ಕೊಳ್ಬೇಕಾಗಿದೆ. ಯಾವುದು ನಿನ್ನ ಕರ್ತವ್ಯವಾಗಿದೆ, ಆ ಕರ್ತವ್ಯ ವಾಸ್ತವಿಕವಾಗಿ ಪೂರ್ವ ಜನ್ಮದ ಕರ್ಮದ ಪ್ರಭಾವದಿಂದ ಫಲವಾಗಿ ಬಂದಿರತಕ್ಕಂಥದ್ದು, ಅದನ್ನು ನೀನು ಮಾಡಲೇಬೇಕು. ಒಬ್ಬ ರಾಜನಾಗಿರ್ತಕ್ಕಂಥವನು ತನ್ನ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು. ಆ ಪ್ರಜೆಗಳಿಗೆ ಕಂಟಕಪ್ರಾಯವಾಗಿರ್ತಕ್ಕಂಥ ಪ್ರಾಣಿಗಳನ್ನು ಆತ ಕೊಲ್ಲಲೇಬೇಕು. ಹಾಗಾಗಿ ಬೇಟೆ ಆಡುವುದು ಕೂಡ ರಾಜರ ಒಂದು ಕರ್ತವ್ಯ ಆಗ್ತಾ ಇದೆ. ಅಲ್ಲಿ ಪ್ರಾಣಿಗಳನ್ನು ಕೊಂದಿರತಕ್ಕಂಥದ್ದು ರಾಜ ತನ್ನ ಸಲುವಾಗಿ ಅಲ್ಲ, ವ್ಯಕ್ತಿಗಳ ಸಲುವಾಗಿ, ಪ್ರಜೆಗಳ ಸಲುವಾಗಿ. ಅಲ್ಲಿ ಕೊಂದಿರುವಂಥ ಪಾಪಗಳಲ್ಲಿ ಆ ಪ್ರಜೆಗಳಿಗೂ ಪಾಲಿದೆ. ಇವನು ಯಾರ ರಕ್ಷಣೆಗಾಗಿ ಅವರನ್ನು ಕೊಂದಿದ್ದಾನೋ ಅವರೆಲ್ಲರೂ ಇವನ ಪಾಪದಲ್ಲಿ ಭಾಗಿಗಳಾಗಿದ್ದಾರೆ. ಆದರೆ ಪಾತ್ರಗಿತ್ತಿ ಯಾರಿಗೆ ತೊಂದರೆ ಕೊಟ್ಟಿತ್ತು? ಯಾರಿಗೂ ತೊಂದರೆ ಕೊಟ್ಟಿತ್ತು. ಅದು ಸಾಯಲಿಕ್ಕೆ ಕಾರಣವೇ ಇಲ್ಲ. ಅದನ್ನು ಬೇಕು ಅಂತ ನೀನು ಕೊಂದಿದ್ದು. ಹಾಗಾಗಿ ಯಾವಾಗ ಮನುಷ್ಯ ಸ್ವಪ್ರೇರಣೆಯಿಂದ ಪ್ರಜ್ಞಾಪೂರ್ವಕವಾಗಿ ಪಾಪಗಳನ್ನು ಮಾಡ್ತಾನೋ ಅದು ಮಹಾಪಾತಕವಾಗಿ ಪರಿಣಮಿಸುತ್ತೆ. ಅವನಿಗೆ ಮಹಾನ್ ಫಲವನ್ನು ಕೊಡುತ್ತೆ, ಮಹಾನ್ ಪಾಪವನ್ನು ಕೊಡುತ್ತೆ. ಅದೇ ನೀನು ನಿನ್ನ ಪೂರ್ವಜನ್ಮದ ಕರ್ಮಕ್ಕೆ ಫಲವಾಗಿ ಯಾವಾಗ ನೀನು ತಪ್ಪುಗಳನ್ನು ಮಾಡ್ತೀಯೋ ಅದು ವಾಸ್ತವಿಕವಾಗಿ ಪೂರ್ವಜನ್ಮದಿಂದ ಪ್ರೇರಿತವಾಗಿರ್ತಕ್ಕಂತಹ ಕರ್ಮಗಳು. ಈಗ ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ಒಬ್ಬ ಕಟುಕನ ಮನೆಯಲ್ಲಿ ಹುಟ್ಟುತ್ತಾನೆ. ಅವನು ಹುಟ್ಟಿದಾಗಿಂದಲೂ ನೋಡಿದ್ದೇನು ಅಂತಂದ್ರೆ ಇನ್ನೊಂದು ಪ್ರಾಣಿಗಳನ್ನು ಕೊಲ್ಲೋದು. ತನ್ನ ತಂದೆ ಕೊಂದ, ಅದನ್ನೇ ನೋಡಿಕೊಂಡು ಇವನು ಚಿಕ್ಕವನಿರಬೇಕಾದ್ರಿಂದನೂ ಅದನ್ನೇ ಕೆಲಸವನ್ನ ಮಾಡಿದ. ನಾನಾ ರೀತಿಯಾದಂಥ ಪ್ರಾಣಿಗಳನ್ನು ಕೊಂದು ಅದನ್ನು ಮಾರಾಟ ಮಾಡಿ ಆತ ಜೀವನ ಮಾಡ್ತಾನೆ. ಇಲ್ಲಿ ಅವನು ಹುಟ್ಟಲಿಕ್ಕೆ ಕಾರಣ ಏನು ಆ ಮನೆಯಲ್ಲಿ ಅಂತಂದ್ರೆ ಅವನ ಪೂರ್ವಜನ್ಮದ ಕರ್ಮ. ಅವನಿಗೆ ಪಾಪ ಗೊತ್ತಿಲ್ಲ, ಪ್ರಾಣಿ ಹಿಂಸಾ ಮಹಾಪಾಪಂ ಅಂತ ಹೇಳಿ. ಅಹಿಂಸಾ ಪರಮೋಧರ್ಮ ಅಂತ ಅವನಿಗೆ ಯಾರೂ ಹೇಳಿಲ್ಲ. ಆದರೆ ಅವನು ಹಾಗೆ ಬೆಳೀತಾನೆ, ದೊಡ್ಡವನಾಗ್ತಾನೆ, ಒಂದು ಹಂತಕ್ಕೆ ಬರ್ತಾನೆ, ಅವನಿಗೆ ತಿಳುವಳಿಕೆ ಬರುತ್ತೆ. ಅವನಿಗೆ ಯಾವುದೋ ಒಬ್ಬ ಗುರುವಿನೋ ಮಹಾತ್ಮನ ಒಂದು ಭೇಟಿ ಆಗತ್ತೆ. ಅವನಿಗೆ ಅಲ್ಲಿ ತಿಳಿಯುತ್ತೆ, ಇಲ್ಲ ಅಹಿಂಸಾ ಪರಮೋಧರ್ಮ, ಪರಹಿಂಸಾ ಮಹಾಪಾಪವಾಗಿರ್ತಕ್ಕಂಥದ್ದು, ಹಿಂಸೆಯನ್ನು ಮಾಡಬಾರ್ದು ಅನ್ನೋದು ಗೊತ್ತಾಗತ್ತೆ. ಅಲ್ಲಿಂದ ಆತ ತನ್ನ ಆ ಹಿಂಸಕವಾಗಿರ್ತಕ್ಕಂಥ ಕೃತ್ಯವನ್ನು ಬಿಡಲಿಕ್ಕೆ ಸಂಕಲ್ಪ ಮಾಡ್ತಾನೆ.
ಅರ್ಥಾತ್ ಅವನಿಗೆ ಯಾಕೆ ಅಲ್ಲಿ ಸಂಕಲ್ಪ ಬಂತು ಅಂದರೆ ಅವನ ಕೈಯಿಂದ ಸಾಯುವಂಥ ಪ್ರಾಣಿಗಳು ಕರ್ಮಗಳು ಈಗ ಮುಗಿದಿದ್ದಾವೆ. ಅವನು ಇನ್ನು ಮುಂದೆ ಯಾರನ್ನು ಕೊಲ್ಲಬೇಕಾದಂಥ ಅವಶ್ಯಕತೆ ಇಲ್ಲ. ಎಲ್ಲಿಯ ತನಕ ನಿನಗೆ ನಿನ್ನ ಕೈಯಿಂದ ಇನ್ನೊಂದು ಪ್ರಾಣಿ ಸಾಯಬೇಕಾಗಿದೆ, ಅಲ್ಲಿಯ ತನಕ ಆ ಕರ್ಮಗಳು ನಿನ್ನನ್ನು ತೆಗೆದುಕೊಂಡು ಹೋಗ್ತವೆ. ಅದನ್ನು ಹೇಗಾದರೂ ಮಾಡಿ ನೀನು ಖರ್ಚು ಮಾಡಿಕೊಳ್ಬೇಕಾಗಿದೆ. ಒಂದೇ ಅನುಭವಿಸಿ ಖರ್ಚು ಮಾಡಬೇಕಾಗಿದೆ, ಇಲ್ಲ ನೀನು ಸಾಧನೆಗಳ ಮೂಲಕ ಅದನ್ನು ಖರ್ಚು ಮಾಡಿಕೊಳ್ಬೇಕಾಗಿದೆ. ಹೀಗೆ ಒಟ್ಟಿನಲ್ಲಿ ನೀನು ಯಾನನ್ನೇ ಮಾಡು, ನೀನು ನಿನ್ನ ಕರ್ಮವನ್ನು ಅನುಭವಿಸಲೇಬೇಕಾಗಿದೆ. ಹಾಗಾಗಿ ಕರ್ಮ ರಹಸ್ಯ ಅದ್ಭುತವಾಗಿರ್ತಕ್ಕಂಥದ್ದು. ಈ ಕಥೆಯನ್ನು ನಾನು ನಿಮಗೆ ಹೇಳಲಿಕ್ಕೆ ಕಾರಣ ಇಷ್ಟೇ. ನೋಡಿ, ನಾವು ಎಷ್ಟೆಲ್ಲ ಕರ್ಮಗಳಲ್ಲಿ ಇವತ್ತು ನಿರತರಾಗಿದ್ದೇವೆ. ನಮ್ಮಿಂದ ಎಷ್ಟು ಪಾತ್ರಗಿತ್ತಿಗಳು ಸಾಯ್ತಾ ಇದ್ದಾವೋ, ಎಷ್ಟು ಪ್ರಾಣಿಗಳು ಸಾಯ್ತಾ ಇದ್ದಾವೋ, ಎಷ್ಟೆಲ್ಲ ಜೀವಿಗಳಿಗೆ ನಮ್ಮಿಂದ ತೊಂದರೆ ಆಗ್ತಾ ಇದೆ. ನಾವು ವ್ಯಾಪಾರ ಅಂಥೇಳಿ ಬೇರೆಯವರಿಗೆ ಮೋಸ ಮಾಡಿ ಹಣವನ್ನು ಗಳಿಸ್ತಾ ಇದ್ದೇವೆ. ಈ ಎಲ್ಲ ಪಾಪಗಳು ಕೂಡ ಒಂದಲ್ಲ ಒಂದು ದಿನ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರ್ತದೆ. ಇದೇ ಭಗವಂತನ ಸೃಷ್ಟಿಯ ರಹಸ್ಯ. ಓಂ ತತ್ಸತ್.